ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಒಂದು ಚಿಕ್ಕ ಕೆಲವು ಬೆಳವಣಿಗೆಗಳನ್ನು ಹೇಳಿ ಆಮೇಲೆ ನಾವು ಮುಖ್ಯವಾದಂಥ ವಿಚಾರಕ್ಕೆ ಹೋಗೋಣ ಅಂತ ಅನಿಸ್ತದೆ. ಒಂದು, ಬಚ್ಚನ್ ಸಿನಿಮಾ ನಿರಂತರವಾಗಿ ಶೂಟ್ ಆಗ್ತಾ ಇತ್ತು. ಆದರೆ ಅವರ ಹಲ್ಲಿನೋವಿನ ಕಾರಣಕ್ಕಾಗಿ ರೂಟ್ ಕ್ಯಾನಲ್ ಮಾಡಿ ಅವರೀಗ ರೆಸ್ಟಲ್ಲಿರೋದ್ರಿಂದ ಒಂದು ಸಣ್ಣ ಬಿಡುವನ್ನ ಬಚ್ಚನ್ ಸಿನಿಮಾ ಸುದೀಪ್ ಮೂಲಕ ತೆಗೆದುಕೊಳ್ಳಲಾಗಿದೆ. ಒಂದು. ಎರಡನೇದು, ಯಾರೇ ಕೂಗಾಡಲ್ಲಿ ಮತ್ತೆ ಬ್ರೇಕ್ ನಂತರ ಅದು ಸಿನಿಮಾ ಚಿತ್ರೀಕರಣ ಸ್ಟಾರ್ಟ್ ಆಗ್ತಾ ಇದೆ. ಹಾಗೇನೆ ಇನ್ನೊಂದೇನು ಅಂತಂದ್ರೆ, ಇದೇ 6th ನಮ್ಮ ದರ್ಶನ್ ಅವರು ನ್ಯೂಜಿಲ್ಯಾಂಡಿಗೆ ವಿರಾಟ್ ಸಿನಿಮಾದ ಹಾಡಿಗೆ ಶೂಟಿಂಗ್ ಹೋಗ್ತಾ ಇದ್ದಾರೆ. ಆಮೇಲೆ 4 ವರ್ಷದ ನಂತರ ಬಿಡುಗಡೆಯಾದಂತಹ 18th ಕ್ರಾಸ್ ಇತ್ತೀಚೆಗೆ ಬಂದಂತ ಹೊಸಬರ ಅತ್ಯಂತ ವರ್ಸ್ಟೆಸ್ಟ್ ಫಿಲ್ಮ್ ಅಂತ ನಾವೇನು ಪಟ್ಟಿ ಮಾಡಿದ್ದೇವೆ ಆ ರೀತಿಯಲ್ಲಿ ಮತ್ತು ಕೆಲವು ಬಿಡುಗಡೆಯಾದಂತ ಸ್ಟಾರ್ಗಳ ಸಿನಿಮಾಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ 4 ವರ್ಷದ ಹಿಂದೆ ಈ ಸಿನಿಮಾ ಬಂದಿದ್ದಿದ್ರೆ ಜೋಗಿ ಬಂದು ಹಿಟ್ಟಾದಂತ ಹೊತ್ತಲ್ಲಿ ಬಹುಶಃ ರೌಡಿಸಂನ ಸಬ್ಜೆಕ್ಟ್ಗಳೇ ಇಡೀ ಕನ್ನಡ ಚಿತ್ರರಂಗವನ್ನು ಆಳ್ತಾ ಇದ್ದಂತ ಹೊತ್ತಿನಲ್ಲಿ ಬಂದಂತ ಸಿನಿಮಾ ಅದು ಆ ಹೊತ್ತಿನಲ್ಲಿ ಬಿಡುಗಡೆ ಆಗಿದ್ದಿದ್ರೆ ಜನರನ್ನ ಸೆಳೆತಾ ಇತ್ತು ಅನ್ನುವಂಥ ಒಂದು ಪ್ರತಿಕ್ರಿಯೆಯನ್ನು ಅದು ಪಡ್ಕೊಂಡಿದೆ. ಹಾಗಾಗಿ ಆ ನಿರ್ದೇಶಕನ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ವ್ಯಕ್ತವಾಗಿದೆ. ಇನ್ನೇನಿದೆ ಹೇಳಿ. ಸರಿ, ಮೊದಲನೇ ನ್ಯೂಸ್, ಸತ್ಯಾನಂದ ಸಿನಿಮಾಗೆ ಸೆನ್ಸಾರ್ ಮಂಡಳಿಯಿಂದ ತಕರಾರು ಒಡ್ಡಿದೆ. ಆ ಸಿನಿಮಾಗೆ ನಾವು ಸೆನ್ಸಾರ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಸೆನ್ಸಾರ್ ಮಂಡಳಿ ಹೇಳಿದೆ. ಈಗ ಇರೋದು ಎರಡೇ ಆಪ್ಷನ್ಸ್ ಸಿನಿಮಾ ಮಂದಿಗೆ, ಸಿನಿಮಾ ಟೀಮ್ಗೆ. ಏನಪ್ಪಾ ಅಂದ್ರೆ ಇದರ ರಿವೈಸಿಂಗ್ ಕಮಿಟಿಗೆ ಹೋಗಬೇಕು, ಇಲ್ಲ ಕೋರ್ಟಿಗೆ ಹೋಗಬೇಕು. ಈಗ ರಿವೈಸಿಂಗ್ ಕಮಿಟಿಲೂ ನಾಗರಾಜ್ ಅವರ ಅಧ್ಯಕ್ಷರಾದ್ರಿಂದ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಕೋರ್ಟ್ಗೆ ಹೋಗೋದು ಒಂದೇ ಲಾಸ್ಟ್ ಉಳಿದಿರೋ ಆಪ್ಷನ್ ಅಂತ ನನಗೆ ಒಂದು ಅನಿಸೋದು. ಇತ್ತೀಚಿನ ದಿನಗಳಲ್ಲಿ ಈ ಸೆನ್ಸಾರ್ ಬೋರ್ಡ್ನವರು ನಮ್ಮ ಕನ್ನಡದ ನೆಲದ ಚಿತ್ರಗಳನ್ನ ಅದರ ಒಟ್ಟು ಸಾಮಾಜಿಕವಾದಂಥ ಮತ್ತು ಸಾಂಸ್ಕೃತಿಕವಾದಂಥ ಪ್ರತಿಕ್ರಿಯಾತ್ಮಕವಾದ ಸ್ಥಿತಿಗಳನ್ನು ನೋಡದೇನೆ ಚಿತ್ರಗಳನ್ನು ಬಿಡ್ತಾ ಇದ್ದಾರೆ. ನನಗೆ ಮಂಗಳೂರಿನಲ್ಲಿ ಆದಂಥ ಮೊನ್ನೆ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯವರು ಹೋಗಿ ದಾಳಿ ಮಾಡಿದ ನಂತರ ನನಗೆ ಒಂದೇ ಬಹಳ ಸ್ಪಷ್ಟವಾಗಿ ಅನಿಸಿದ್ದು, ಇಂಥ ಸಬ್ಜೆಕ್ಟ್ ಅನ್ನ ಇಟ್ಟುಕೊಂಡು ಸಿನಿಮಾವನ್ನ ಮಾಡಬೇಕೋ ಬೇಡವ ಅನ್ನುವಂಥದ್ದು ಒಂದು ಸರಿಯಾದ ತೀರ್ಮಾನವನ್ನ ನಾವು ತಗೊಳ್ಬೇಕಾಗಿದೆ. ಯಾಕೆಂತಂದ್ರೆ ಅದರ ಮೂಲದಲ್ಲಿ ಇರುವುದೊಂದು, ಆಮೇಲೆ ಅದು ಅದರ ರೂಪ ಪಡ್ಕೊಳ್ಳೋದು ಇನ್ನೊಂದು, ಅದು ಎರಡರ ಮಧ್ಯೆ ಕೊನೆಗದು ಸಾಮಾಜಿಕವಾಗಿ ವ್ಯಕ್ತವಾಗುವ ರೀತಿ ಇನ್ನೊಂದು. ಹಾಗಾಗಿ ಅತ್ಯಂತ ಹೀನವಾದಂಥ ಮತ್ತು ಹೇಯವಾದಂಥ ದಾರಿಯಲ್ಲಿ ನಾವು ಕೆಲವೊಂದು ಸಾರಿ ನಡೀತಾ ಇದ್ದೇವೆ. ಇದು ಸಂಸ್ಕೃತಿಗೂ ತೊಂದರೆ, ಸಮಾಜಕ್ಕೂ ತೊಂದರೆ, ಧರ್ಮಕ್ಕೂ ತೊಂದರೆ. ಅದ್ರ ಜೊತೆಗೆ ಯುವ ಜನಾಂಗ ಯಾವುದೋ ಒಂದು ಕನಸುಗಳನ್ನು ಇಟ್ಟುಕೊಂಡು ತಮ್ಮನ್ನು ತೆರೆಕೊಂಡು ಅವರು ಯಾವುದೋ ಉದ್ದೇಶವನ್ನು ಇಟ್ಟುಕೊಂಡು ಹೋಗ್ತಾರೆ. ಎಲ್ಲವೂ ಸರಿ ಅಂತ ಹೇಳುವುದಿಲ್ಲ ನಾನು, ಆದರೆ ಕೆಲವು ಸರಿ ತಪ್ಪಾದಾಗ ಅದನ್ನು ವೈಯಕ್ತಿಕವಾಗಿ ಕರೆದು ಮಾತಾಡಬೇಕು ಹೊರತು ಸಾಮಾಜಿಕ ಉತ್ಪಾತಗಳಿಂದ ಅಥವಾ ಯಾವುದೋ ಒಂದು ಹೋಗಿ ಬಡಿದು ಬಿಡ್ತೇವೆ ಅಲ್ಲ. ಇಂಥ ಸಬ್ಜೆಕ್ಟ್ ಅನ್ನ ಸಿನಿಮಾ ಮಾಡಕೂಡುದು ಅನ್ನುವ ನಾನು. ಯಾಕೆಂತಂದ್ರೆ ನಾವು ಇತ್ತೀಚೆಗೆ ನೋಡಿದ್ದೇವೆ, ಈಗ ನಮ್ಮ ಅಲ್ಲಿ ಬಂದಂತ ಸಿನಿಮಾದಿಂದ ಹೇಗೆ ಕೊಲೆಪಾತಕತನ, ರೇಪಿಸಮ್ ಇತ್ಯಾದಿಗಳೆಲ್ಲ ಆಗ್ತಾ ಇದ್ದೇವೆ ಅನ್ನೋದನ್ನು ನಾವು ನೋಡಿದ್ದೇವೆ ದಂಡುಪಾಳ್ಯದಿಂದ ಸಿನಿಮಾ. ಆದ್ರೆ ಸಿನಿಮಾ ಮಂದಿ ಏನಂತಾರೆ ಅಂದ್ರೆ ಇದ್ದಂಗೆ ಮಾಡಿದ್ಬಿಟ್ರೆ ಅದು ಡಾಕ್ಯುಮೆಂಟ್ರಿಗಳಾಗ್ಬಿಡುತ್ತೆ ಅಲ್ವಾ ಅಂತ ಅವ್ರ ವಾದ. ಆದ್ರೆ ಇದ್ದದ್ದನ್ನು ಇದ್ದಾಗ ಮಾಡೋದಕ್ಕೂ ನೀವು ಬ್ಯಾಂಡೆಡ್ ಕ್ವೀನ್ ಅನ್ನ ನೋಡಿ, ಅದು ಹೇಗಿತ್ತು. ಈಗ ಉಪೇಂದ್ರ ಸಿನಿಮಾ ಮಾಡ್ದ, ಉಪೇಂದ್ರ ಅಂತ ಸಿನಿಮಾ ಮಾಡ್ದ, ಅದರಲ್ಲೆಲ್ಲ ಇದೇ ಸಬ್ಜೆಕ್ಟ್ ಇತ್ತು. ಬೇಡ, ಓಂ ಸಿನಿಮಾ ಮಾಡ್ದ ಉಪೇಂದ್ರ. ಈಗ ಮೊನ್ನೆ ಮತ್ತೆ ನಿಮ್ಮ ಮಂತ್ರಿ ಮಾಲಿ ಎದುರಿನ ಟಾಕೀಸ್ ಅಲ್ಲಿ ಅದು ಬಿಡುಗಡೆಯಾಗಿ ಯಶಸ್ವಿಯಾಗಿ ಓಡ್ತಾ ಇದೆ. ಒಂದು ಚಿರಂತನವಾದಂತ ಅಧ್ಯಯನಕ್ಕೆ ಯೋಗ್ಯವಾದಂತ ಸಿನಿಮಾ ಅಂತ ನಾವು ಅದನ್ನು ಕರೆದಿದ್ದೇವೆ ಅಲ್ವಾ. ಆ ಸಬ್ಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡುವ ರೀತಿಯಲ್ಲಿದೆ. ಹಾಗಾಗಿ ನಾನು ಹೇಳುದು, ಬಹುಶಃ ಸತ್ಯಾನಂದ ಸಿನಿಮಾ ಕೂಡ ಹಸಿಯಾಗಿ ನೀವು ಇವತ್ತು ಕೋರ್ಟ್ ಕೇಸ್ ಏನಾಗಿದೆ, FIR ಏನಾಗಿದೆ, ಅಥವಾ ನಾವು ಏನನ್ನ ನೋಡಿದ್ದೇವೆ ಅದಷ್ಟನ್ನೇ ಸಿನಿಮಾ ಮಾಡೋದಿದ್ರೆ ಸಿನಿಮಾ ಮಾಡುವ ಅಗತ್ಯ ಇಲ್ಲ ಅಂತ ನಾನು ಹೇಳುದು. ಆ ಸಿನಿಮಾದ ಆಚೆ ಹೋಗ್ಬೇಕು, ನಾವು ಸಿನಿಮಾದ ಆಚೆ ಹೋಗಬೇಕು, ಅದರ ಸೂಕ್ಷ್ಮವಾದ ವಿಚಾರಗಳನ್ನು ತರಬೇಕು. ಅದು ಸಮಾಜಕ್ಕೆ ಪೂರಕವಾಗಿ ಚಿಂತನೆಗೆ ಅಚ್ಚವಾಗಿರ್ಬೇಕು. ಹಸಿಯಾಗಿ ನಾವು ನೋಡಿದ ಹಾಗೆ ಮಂಚದ ಮೇಲೆ ನಿತ್ಯಾನಂದ ಸ್ವಾಮಿ ಹಾರಿದ್ದನ್ನ 50 ಸರಿ ತೋರಿಸ್ದೇವಲ್ಲ, ಅದಲ್ಲ ಅಂತ ನಾನು ಹೇಳಿ. ಇನ್ನೇನಿದೆ ಸರ್? ಇನ್ನು ಖುಷಿಯಾದ ವಿಷಯ ಅಂದ್ರೆ ಮಾಸ್ಟರ್ ಕಿಶನ್, ನಿಮ್ಗೆ ಗೊತ್ತೇ ಇದೆ, ಫುಟ್ಪಾತ್ ಚಿತ್ರಣ ಅತಿ ಚಿಕ್ಕ ವಯಸ್ಸಿನಲ್ಲೇ ನಿರ್ದೇಶನ ಮಾಡಿ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ರು. ಈಗ ಮತ್ತೊಂದು ಏನಂತಾರೆ ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಅವರು ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇವರಿಗೆ ಕೇವಲ 16 ವರ್ಷ. ಡಿಗ್ರಿ ಮಾಡೋಕೆ ನಾವು ಮುಂಚೆ ಮಾಸ್ಟರ್ ಇನ್ ಆರ್ಟ್ಸ್ ಮಾಡೋದು ಗೊತ್ತು. ಇಟ್ಸ್ ಅಂದ್ರೆ ಗವರ್ಮೆಂಟ್ ಲೀಗಲ್ ಆಗಿ ಅದು ಒಪ್ಪಿಗೆ ಕೊಟ್ಟಿಲ್ಲ. ಆದ್ರೆ ಇವ್ರಿಗೆ ಮಾತ್ರ ಗವರ್ಮೆಂಟ್ ಈ ಒಂದು ರೂಲ್ ನ ರಿಲ್ಯಾಕ್ಸ್ ಮಾಡಿದೆ. ಇನ್ನು ಮಾಸ್ಟರ್ ಕಿಶನ್ ಅವರು ಟೀನೇಜ್ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋದಲ್ಲದೆ ಇವಾಗ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಕ್ ಹೊರಟಿದ್ದಾರೆ. ಟೀನೇಜ್ ಅಲ್ಲಿ ಅಂದ್ರೆ ನನಗೆ ಒಂದು ಅನಿಸಿದ್ದು, ಒಂದು 2 ಮಾತನ್ನ ನಾನು ಪ್ರೀತಿಯಿಂದ ಹೇಳ್ತೇನೆ. ಅವನು ಯಾಕಂದ್ರೆ ನಮ್ಮೆದುರೇ ಬೆಳೆದಂತ ಹುಡುಗ. ಈ ಪದ್ಧತಿ IQ ಟೆಸ್ಟ್ ಮಾಡಿ ಆ 2-3 ಕ್ಲಾಸ್ಗಳನ್ನೇ ಅವರ ಬುದ್ಧಿಮತ್ತೆಗೆ ತಕ್ಕಾಗಿ ಅವರನ್ನ ಶಾರೀರಿಕ ವಯಸ್ಸನ್ನ ಗಮನಿಸಿದ್ದೇನೆ.
ಅವರ ಬುದ್ಧಿಯ ವಯಸ್ಸನ್ನ ಗಮನಿಸಿ ಜಂಪ್ ಮಾಡೋದಿದೆ. ನಮ್ಮ ಆಧ್ಯಾತ್ಮದ ಪ್ರಕಾರ ಹೇಳೋದಿದ್ರೆ ನಮ್ಮಲ್ಲಿ ಯಾವತ್ತೂ ಹೇಳ್ತೇವೆ ಆತ್ಮ ಅವಿನಾಶಿ, ಆತ್ಮಕ್ಕೆ ವಯಸ್ಸಿನ ಮಿತಿ ಇಲ್ಲ, ಶರೀರಕ್ಕೆ ಮಾತ್ರ ವಯಸ್ಸಿನ ಮಿತಿ. ಹಾಗಾಗಿ ಈ ಆತ್ಮಪೂರಕವಾಗಿ ಕೆಲವು ಇಂತಹ ಶುದ್ಧ ಪರಂಪರೆಗಳು, ಶುದ್ಧ ಪ್ರತಿಭೆಗಳು ಅಲ್ಲಿ ಭಾರತದಲ್ಲಿ ಹುಟ್ಟುಕೊಂಡ ಉದಾಹರಣೆಗಳಿದೆ. ಒಂದು 25 ವರ್ಷದ ಹಿಂದೆ ಮಂಗಳೂರಿನಲ್ಲಿ ಒಬ್ಬ 3.5 ವರ್ಷದ ಹುಡುಗ ಪಿಕಾಸೋ ಪೇಂಟಿಂಗ್ ಅನ್ನು ನಾಚಿಸುವಾಗಿ ಪೇಂಟಿಂಗ್ ಮಾಡ್ತಾ ಇದ್ದ. ಅದನ್ನು ಆವಾಗ ಮುಂಗಾರು ಪತ್ರಿಕೆಯಲ್ಲಿ ಒಂದು ಪುಟವನ್ನು ಹಾಕಿದ್ದಲ್ದೇ ಅದು ಅಮೆರಿಕದ ಪತ್ರಿಕೆಯಲ್ಲೂ ಬಂದಿತ್ತು. ಈ ತರದ್ದು ವಿಸ್ಮಯಗಳು ನಮ್ಮ ದೇಶದಲ್ಲಿದೆ. ಆದರೆ ಕಾನೂನು ಪ್ರಕಾರವಾಗಿ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಮಾತ್ರ ಇಂಥ ಒಂದು ಈ ಜಂಪ್ ಮಾಡುವಂತ ಪದ್ಧತಿ ಇತ್ತು. ಅದು ಕರ್ನಾಟಕದಲ್ಲೂ ಈಗ ಬಂದಿದೆ ಅಂತ ಆದ್ರೆ, ಅದು ಕಿಶನ್ ಮೂಲಕ ಬಂದಿದೆ ಅಂತ ಆದ್ರೆ, ಕನ್ನಡಿಗನ ಮೂಲಕ ಬಂದಿದೆ ಅಂತ ಆದ್ರೆ ವಿ ಆರ್ ವೆರಿ ಪ್ರೌಡ್. ನಮಗೆ ತುಂಬಾ ಸಂತೋಷ ಆಗುತ್ತೆ. ಅವನಿಗೆ ಅಭಿನಂದನೆ ಹೇಳೋಣ. ಅದ್ರ ಜೊತೆಗೆ ನನಗೆ ಕಿಶನ್ ಸಿನಿಮಾ ಮಾಡುವಾಗ ಅಥವಾ ಪ್ರೆಸ್ ಮೀಟ್ ಮಾಡುವಾಗ ಅವ್ರ ತಂದೆಯವರು ಹೇಳ್ತಾರೆ, ನಮ್ಮ ಡೈರೆಕ್ಟ್ರು ತುಂಬಾ ಸ್ಟ್ರಿಕ್ಟು ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ನಿರ್ಮಾಪಕರು ಅವ್ರಿಗೆ ಬೇಕಾದ್ದು ಏನದ್ದು ಕೊಡ್ಲಿಕ್ಕೂ ಅವರು ಹಿಂದೆ ಮುಂದೆ ನೋಡುವುದಿಲ್ಲ ಅಂತಾರೆ. ನನಗೆ ಎಲ್ಲೋ ಒಂದು ಕಡೆ ತಂದೆ ಮಗನ ಮಧ್ಯೆ ಈ ಡೈರೆಕ್ಟ್ರು, ಈ ನಿರ್ಮಾಪಕರು, ಈ ರೀತಿಯ ಪಾರಿಭಾಷಿಕ ಶಬ್ದಗಳಕ್ಕಿಂತ ನನ್ನ ಮಗ ಅಂತ ಕರೀಲಿ, ಅವ್ರು ನಮ್ಮ ತಂದೆ ಅಂತ ಕರೀಲಿ, ಆ ಬಾಲ್ಯ ಇದೆಯಲ್ಲ ಅದು ತುಂಬಾ ಸಮೃದ್ಧವಾದದ್ದು. ನೀವೆಲ್ಲ ಕಾಲೇಜಿಂದ ಹೊರಗಡೆ ಬಂದಾಗ ಹೇಗೆ ಕಾಲೇಜ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಏನು ಕರಿತೀರಿ, ಅದಕ್ಕಿಂತ ಅದ್ಭುತವಾದಂಥ ದಿನಗಳು. ಎಲ್ಲೋ ಒಂದು ಕಡೆ ಅವನ ಬುದ್ಧಿಮತ್ತೆ, ಅವನ ಬೆಳವಣಿಗೆ, ಅವನ ವೇಗ ಅವನ ಬಾಲ್ಯವನ್ನ ಕಸಿದುಕೊಂಡಿದೆ. ಅವನ ಬಾಲ್ಯದ ಸುಖವನ್ನ ವಂಚನೆಗೊಳಗೆ ಮಾಡಿದೆ. ಅವನು ಒಂದಿನ ನನ್ನಷ್ಟೇ ದೊಡ್ಡದಾಗಲೋ ಅಥವಾ 35-40 ವರ್ಷ ದಾಟಿದಾಗ ಬಹುಶಃ ಆ ದಿನಗಳನ್ನ ನಾನು ಮತ್ತೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅಲ್ಲಿ ಇದ್ದಾಗ್ಲೂ ನಾನು ಅದನ್ನು ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ಬಹುದೇನೋ. ನನಗೆ ಅವನ ಚಹರೆ ನೋಡಿದಾಗ ಹಾಗನ್ನಿಸ್ತದೆ. ಇರ್ಲಿ, ಅದು ಒಂದು ಪಡ್ಕೊಳ್ಳುವಾಗ ಒಂದು ಕಳ್ಕೊಳ್ಳೇಬೇಕಾಗತ್ತೆ, ಏನು ಮಾಡುವಾಗಿಲ್ಲ. ವೀಕ್ಷಕರೇ, ಅಂಥ ಒಬ್ಬ ವಂಡರ್ ಕಿಡ್ ಅಂತ ನಾವೇನು ಕರೆಯಬಹುದಾದಂಥ ಹುಡುಗನ ಅವನ ಈ ಖುಷಿಯನ್ನ ಸಚಿತ್ರವಾಗಿ ನಿಮಗೆ ತೋರಿಸ್ಬೇಕು ಅಂತ ನಮ್ಗೆ ಆಸೆ. ನೋಡಿ ನಿಮ್ಗೆ ಈ ಒಂದು ಮಾಸ್ಟರ್ಸ್ ಮಾಡೋದು ರೆಕಾರ್ಡ್ ಮಾಡೋದಕ್ಕೋಸ್ಕರ ಅಲ್ಲ, ಆದರೆ ಸುಮಾರು 2 ವರ್ಷಗಳ ಹಿಂದೆ ನನ್ನ 10ನೇ ಕ್ಲಾಸ್ ಮುಗಿಯೋಕ್ಕಿಂತ ಮುಂಚೆನೆ ನಾನು ಮುಂದಕ್ಕೆ ಏನು ಓದಬೇಕು ಅಂತ ಅನ್ನಿಸ್ತು. ಡಿಪ್ಲೊಮಾ ಮಾಡಲಾ, ನನ್ನ ಫೀಲ್ಡ್ನಲ್ಲೇ ಇದ್ದು ಬ್ಯಾಚುಲರ್ಸ್ ಮಾಡಲಾ. ಆದರೆ ಇದೆಲ್ಲ ನೋಡಿದ್ರೆ ಅವ್ರು ಏನು ಹೇಳ್ಕೊಡ್ತಾರೋ ಅದಕ್ಕಿಂತ ಹೆಚ್ಚು ನಾನು ಕಲ್ತ್ಬಿಟ್ಟಿದ್ದೆ. ಆಗಲೇ ಒಂದು ಚಿತ್ರನ ನಿರ್ದೇಶನ ಮಾಡಿದ್ದೆ, ಸುಮಾರು 29 ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದೆ. ಆ್ಯಂಡ್ ನನಗನ್ನಿಸ್ತು ಒಂದು ಮಾಸ್ಟರ್ ಡಿಗ್ರಿ ಕೋರ್ಸ್ ಇತ್ತು, MA ಇನ್ ಮಲ್ಟಿಮೀಡಿಯಾ ಆ್ಯಂಡ್ ಅನಿಮೇಷನ್. ಸೊ ಇದನ್ನ ಯಾಕೆ ಮಾಡಬಾರ್ದು? ಏನಕ್ಕಂದ್ರೆ ಈ ಒಂದು ಕೋರ್ಸ್ನಲ್ಲಿ ಸುಮಾರು 4ರಿಂದ 5 ಸಬ್ಜೆಕ್ಟ್ ಅವ್ರು ಏನು ಹೇಳ್ಕೊಡ್ತಾರೋ ಅದು ಮುಗಿಸಿದ್ದೆ. ಆ್ಯಂಡ್ ನನಗೆ ಕಲಿಯೋದಕ್ಕೆ ಏನೋ ಒಂದು ಇತ್ತು ಈ ಕೋರ್ಸ್ನಲ್ಲಿ. ಕಿಶನ್ ಅವರು ಇವಾಗ 16 ವರ್ಷಕ್ಕೆ ಮಾಸ್ಟರ್ ಡಿಗ್ರಿ ಸೇರ್ತಾ ಇದ್ದಾರೆ. ಹೌದು, ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಕಿಶನ್ ಅವರು ಚಿಕ್ಕ ಏಜ್ನಿಂದ ಅಂದರೆ 6 ಇಯರ್ಸ್ ಇದ್ದಾಗ ಅವರು ಫೋಟೋಶಾಪು ಎಲ್ಲ ಕಲ್ತರು, 7 ವರ್ಷ ಇದ್ದಾಗ ಸೌಂಡ್ ಇಂಜಿನಿಯರಿಂಗ್ ಕಲ್ತರು, 8 ವರ್ಷ ಇದ್ದಾಗ ಎಡಿಟಿಂಗ್ ಕಲ್ತರು, 9 ವರ್ಷ ಇದ್ದಾಗ ನಿರ್ದೇಶನ ಮಾಡಿದ್ರು. ನಿಜವಾಗ್ಲೂ ಭಾಳನೇ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕೆಂದರೆ 16 ಇಯರ್ಸಲ್ಲಿ ಮಾಸ್ಟರ್ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಹೋಗ್ತಾ ಇದ್ದಾರೆ. ಬರ್ತ್ಡೇ ಏನು ಸ್ಪೆಷಲ್ ಅಲ್ಲ, ನಾನು ಯೂಶಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ. ಇವತ್ತೊಂದು ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಅಂಡ್ ಇಟ್ಸ್ ಬೀಂಗ್ ಅನೌನ್ಸ್ಡ್ ಆನ್ ದಿ ಬರ್ತ್ಡೇ ಅಷ್ಟೇ.